ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನೇಷಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗೆಣಸಿನ ಹೋಳಿಗೆ. ತುಂಬ ರುಚಿಕರವಾಗಿರುವಂತಹ, ತುಂಬ ಹೆಲ್ದಿಯಾಗಿರುವಂತಹ ಗೆಣಸಿಂದ ಹೋಳಿಗೆ ಯಾವ ರೀತಿ ಮಾಡೋದು ಅಂತ ನಿಮಗೋಸ್ಕರ ಈ ರೆಸಿಪಿ. ನೋಡಿ, ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನಿಲ್ಲಿ ಹೋಳಿಗೆ ಮಾಡಲಿಕ್ಕೆ ಅರ್ಧ kg ಗೆಣಸನ್ನ ತೊಗೊಂಡಿದ್ದೀನಿ. ಗೆಣಸನ್ನ ನೀಟಾಗಿ 3-4 ಸಲ ವಾಶ್ ಮಾಡಿ ಹಿಂದ್ಗಡೆ ತುದಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ಈ ಥರ ಒಂದು ಗೆಣಸನ್ನ 3-4 ಪೀಸ್ಗಳನ್ನಾಗಿ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರ್ಗೆ ಕೂದಿರುವಂತಹ ಗೆಣಸನ್ನೆಲ್ಲ ಸೇರಿಸ್ಕೊಂಡು ಒಂದು ಲೋಟ ನೀರು ಸೇರಿಸ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ನೀರು ಸೇರಿಸ್ಕೊಬಿಡಿ. ತುಂಬ ಜಾಸ್ತಿ ನೀರು ಸೇರಿಸ್ಕೊಂಡ್ರೆ ಗೆಣಸು ತುಂಬ ಮೆತ್ತಗಾಯ್ತವೆ, ಹೋಳಿಗೆ ಮಾಡಲಿಕ್ಕೆ ಅಷ್ಟು ಚೆನ್ನಾಗಲ್ಲ. ಇವಾಗ 2 ವಿಷಲ್ನ ತೆಗೆಯೋಕ್ಕೆ ಇಟ್ಟಿದ್ದೀನಿ. ಅದು ವಿಷಲ್ ಬರೋ ಅಷ್ಟರಲ್ಲಿ ಇವಾಗ ಕಣಕನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೈದಾ ಹಿಟ್ಟಲ್ಲಿ ಮಾಡ್ಕೋಬೋದು. 1.5 ಕಪ್ಪು ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪನೇ ನೀರು ಸೇರಿಸಿ ಕಲಿಸ್ಕೋಬೇಕು. ನೋಡಿ, ಸ್ವಲ್ಪನ ನೀರು ಸೇರಿಸ್ಕೊಂಡು ಈ ಹದಕ್ಕೆ ಬರೋಷ್ಟು ಕಲಿಸ್ಕೊಳ್ಳಿ. ತುಂಬ ಚೆನ್ನಾಗಿ ನಾದಿದರೆ ಒಬ್ಬಟ್ಟು ಚೆನ್ನಾಗಿ ಬರ್ತವೆ. ಇವಾಗ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ನಾದಿ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ 1-2 ಅವರ್ ನೆನೆಯೋಕ್ಕೆ ಇಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಒಂದು ಮುಚ್ಚಳ ಮುಚ್ಚಿ 2 ಅವರ್ ನೆನೆಯೋಕ್ಕೆ ಇಟ್ಟಿದ್ದೀನಿ. ಇವಾಗ ವಿಷಲ್ ಬಂದಾಗಿದೆ. ಗೆಣಸನ್ನ ನೋಡಿ, ಈ ಥರ ಒಂದು ಚಾಕುವಿನಿಂದ ಚುಚ್ಚಿ ನೋಡಿದಾಗ ಬೆಂದಿದೆ ಅಂತ ಗೊತ್ತಾಗುತ್ತೆ. ಇವಾಗ ಬೆಂದಿರುವಂತಹ ಗೆಣಸನ್ನ ಸಿಪ್ಪೆ ತೆಗೆದು ಅದನ್ನು ಕೊಬ್ಬರಿ ತುರಿಯೋದ್ರಲ್ಲಿ ತುರ್ಕೋಬೇಕಾಗುತ್ತೆ. ಹಾಗೆ ಸ್ಮ್ಯಾಶ್ ಮಾಡಿದರೆ ಅದು ಗಂಟುಗಳಾಗುತ್ತೆ. ಒಬ್ಬಟ್ಟು ಮಾಡುವಾಗ ಅಷ್ಟು ನೀಟಾಗಿ ಬರಲ್ಲ, ಕಿತ್ತೋದಂಗೆ ಆಗುತ್ತೆ. ನೋಡಿ, ಈ ಥರ ಕೊಬ್ಬರಿ ತುರಿಯೋದ್ರಲ್ಲಿ ಈ ಥರ ತುರ್ಕೊಂಡ್ರೆ ಗಂಟುಗಳಿರಲ್ಲ. ಒಬ್ಬಟ್ಟು ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಇದು ಒಂದು ಟಿಪ್ಸು ಅನ್ಕೋಬೋದು. ಇವಾಗ ತುರಿದಿರುವಂತಹ ಗೆಣಸು ರೆಡಿಯಾಗಿದೆ. ಇವಾಗ ಒಂದು ಬಾಣಲೆ ಇಟ್ಟು ಗೆಣಸು ಸಿಹಿ ನೋಡಿಕೊಂಡು ನೀವು ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 3/4 ಬೌಲ್ ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಅರ್ಧ kg ಗೆಣಸಿಗೆ 3/4 ಬೌಲ್ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ನೀರನ್ನ ಸೇರಿಸಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಬೆಲ್ಲ ಗಲೀಜಿದ್ರೆ ಸೋದಿಸ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಹಾಕೋಬೋದು. ನಾನಿಲ್ಲಿ ಬೆಲ್ಲನ ಸೋದಿಸಿ ಇವಾಗ ಮತ್ತೆ ಪಾತ್ರೆಗೆ ಹಾಕಿ ಕಾಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿನ ಸಹ ಸೇರಿಸ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಪಾಕ ಬಂದಂಗೆ ಆದಮೇಲೆ ಒಂದು 3/4 ಬೌಲು ಇಂದ 1 ಬೌಲು ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಮಿಕ್ಸಿಲಿ ಪುಡಿ ಮಾಡಿ ಸಹ ಸೇರಿಸ್ಕೋಬಹುದು. ಇವಾಗ ತುರಿದಿರುವಂಥ ಗೆಣಸನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಹದಕ್ಕೆ ಬಂದ ಮೇಲೆ 1 ಸ್ಪೂನ್ ತುಪ್ಪನೂ ಸಹ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಸೇರಿಸಿದ್ರಿಂದ ಹೂರಣ ತುಂಬ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಪರಿಮಳ ಬರುತ್ತೆ. ಆಪ್ಷನಲ್ಲು, ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಹೂರಣ ತಣ್ಣಗಾದ್ಮೇಲೆ ಈ ಹದಕ್ಕೆ ರೆಡಿಯಾಗಿದೆ. ಇವಾಗ ಕಣಕ 2 ಅವರ್ ನೆಂದಾಗಿದೆ. ನೋಡಿ, ಎಷ್ಟು ಚೆನ್ನಾಗಿ, ಎಷ್ಟು ಸಾಫ್ಟಾಗಿ ನೆಂದು ರೆಡಿಯಾಗಿದೆ ಕಣಕ. ಇವಾಗ ಮತ್ತೆ ಇನ್ನೊಂದು 2 ನಿಮಿಷ ನಾದ್ಕೋತಾ ಇದ್ದೀನಿ. ಒಂಚೂರು ಕೈಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ನಾದಿಟ್ಕೋಬೇಕು. ಇವಾಗ ನೋಡಿ, ಕಣಕನೂ ಸಹ ತುಂಬ ಚೆನ್ನಾಗಿ ಸಾಫ್ಟಾಗಿ ರೆಡಿಯಾಗಿದೆ. ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಣಕನ ತಗೊಂಡು ಅದನ್ನು ಈ ಥರ ಅಂಗೈಯಿಂದ ತಟ್ಟಿ ಹೂರಣನ ಸೇರಿಸಿ ಮಧ್ಯ ಇಟ್ಟು ಸುತ್ತ ಕವರ್ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ. ಇವಾಗ ಒಂದು ಬಟರ್ ಪೇಪರ್ ಅಥವಾ ಬಾಳೆ ಎಲೆ, ಪ್ಲಾಸ್ಟಿಕ್ ಶೀಟ್ ಯಾವುದ್ರ ಮೇಲೆ ಬೇಕಾದರೂ ತೊಟ್ಕೋಬೋದು. ಇವಾಗ ಒಂದು ತವನ
ಕಾಯಕ್ಕಿಟ್ಟಿದ್ದೆ ಅದ್ರ ಮೇಲೆ ಹೋಳಿಗೆನ ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಊದ್ತಾ ಇದೆ ಅಂತ. ತುಂಬ ಟೇಸ್ಟಿಯಾಗಿರುವಂತಹ ಗೆಣಸಿನ ಹೋಳಿಗೆ ರೆಡಿಯಾಗಿದೆ ನೋಡಿ. ಕಣ್ಕನ ತಗೊಂಡು ಪ್ಲಾಸ್ಟಿಕ್ ಮೇಲೆ ತಟ್ಟಿ ಅದ್ರ ಮೇಲೆ ಹೂರಣನ ಇಟ್ಟು ಈ ಥರ ಫೋಲ್ಡ್ ಮಾಡಿ ಎಕ್ಸ್ಟ್ರಾ ಇರುವಂತಹ ಹಿಟ್ಟನ್ನ ತೆಗೆದು ಈ ಥರ ತಟ್ಕೊಳ್ಳಿ. ಕೈಯಲ್ಲಿ ಇಟ್ಕೊಂಡು ಬೇಕಾದರೂ ಮಾಡ್ಬೋದು, ಇಲ್ಲ ಈ ಥರ ಶೀಟ್ ಮೇಲೆ ಹರಡಿ ಕೂಡ ಮಾಡ್ಬೋದು. ಇವಾಗ ತವ ಮೇಲೆ ಹಾಕಿ ಎರಡು ಬದಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಬರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸ್ವೀಟ್ ತಿನ್ನಬೇಕು ಅನಿಸ್ದಾಗೆಲ್ಲ ಈ ಥರ ಈಸಿಯಾಗಿ ಒಬ್ಬಟ್ಟನ್ನ ಅಥವಾ ಹೋಳಿಗೆನ ಮಾಡ್ಕೊಂಡು ತಿನ್ಬೋದು ನೋಡಿ. ತುಂಬ ಸೂಪರಾಗಿರುವಂತಹ ಗೆಣಸಿನ ಹೋಳಿಗೆ ರೆಡಿಯಾಗಿದೆ. ಈಗ ಹತ್ತಿರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಈ ಥರ ಒಬ್ಬಟ್ಟನ್ನ ಮಾಡ್ಕೋಬಹುದು. ಗೋಧಿ ಹಿಟ್ಟು ಮತ್ತು ಗೆಣಸನ್ನ ಉಪಯೋಗಿಸಿ ಮಾಡಿರುವಂತಹ ಒಬ್ಬಟ್ಟು ರೆಡಿಯಾಗಿದೆ. ಆರೋಗ್ಯಕ್ಕೆ ಒಳ್ಳೆಯದು ಕೂಡ. ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.